ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶಿಕ್ಷಕರಿಗೆ ತಲೆನೋವಾಗಿ ಪರಿಣಮಿಸಿದೆ ನಿರಂತರ ಹಾಜರಾತಿ ಆ್ಯಪ್. ಮಕ್ಕಳ ಡಿಜಿಟಲ್ ಹಾಜರಾತಿ ಹಾಕೋದಕ್ಕೆ ಶಿಕ್ಷಕರು ಹರಸಾಹಸ ಪಡುವಂತಾಗಿದೆ. ತಾಂತ್ರಿಕ ದೋಷದಿಂದ ಮಕ್ಕಳ ಮುಖ ಸ್ಕ್ಯಾನ್ ಆಗ್ತಾ ಇಲ್ಲ. ಸರ್ವರ್ ಸಮಸ್ಯೆಯಿಂದ ಹಾಜರಾತಿ ಅಪ್ಲೋಡ್ಗೆ ಅಡ್ಡಿ ಆಗ್ತಾ ಇದೆ. ಏನು ಸಮಸ್ಯೆ ಆಗ್ತಾ ಇದೆ ಎಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. 50ರಿಂದ 60 ಮಕ್ಕಳ ಹಾಜರಾತಿ ಹಾಕುವಷ್ಟರಲ್ಲಿ ಪಾಠದ ಸಮಯವೇ ವ್ಯರ್ಥ ಆಗ್ತಾ ಇದೆ. ಆ್ಯಪ್ ಸ್ಪೀಡಾಗಿ ಕೆಲಸ ಮಾಡಿದ್ರೆ ಎಲ್ಲವೂ ಆಗುತ್ತೆ. ಈ ಅಟೆಂಡೆನ್ಸ್ ಪದ್ಧತಿಗೆ ಏನೋ ತಂತ್ರಜ್ಞಾನದ ಹೊಸ ರೂಪವನ್ನು ಕೊಡುವಂಥ ನಿಟ್ಟಿನಲ್ಲಿ ನಿರಂತರ ಅನ್ನುವಂಥ ಆ್ಯಪ್ ಬರುತ್ತೆ. ಪಾಠ ಮಾಡಬೇಕಾ ಅಟೆಂಡೆನ್ಸ್ ಹಾಕಬೇಕಾ ಅನ್ನೋ ಪರಿಸ್ಥಿತಿ ಪಾಪ ಮಕ್ಕಳ ಟೀಚರ್ಸ್ದು. ನೋಡಿ ಹಿಂಗೆ ಫೋಟೋ ತೊಗೊಂಡು ಬಂದಿದ್ದಾರೆ, ಈ ರೀತಿ ಒಂದಷ್ಟು ಗುರುತು ಮಾಡಬೇಕು. ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ, ಟೀಚರ್ಸಲ್ಲಿ ಗಮನಿಸ್ತಾ ಇದ್ದಾರೆ, ನೀವು ಅಲ್ಲಿ ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಅಟೆಂಡೆನ್ಸ್ ಅಂತ ಹೇಳಿ. ಸೊ ಆ ಮಗು ಬಂದಿದೆ ಅನ್ನೋದಕ್ಕೆ ಒಂದು ಡೀಟೇಲ್ ಲಭ್ಯ ಆಗುತ್ತೆ. ಇದನ್ನು ಮಾಡ್ತಾ ಕೂತ್ಕೊಳ್ಳೋದ ಶಿಕ್ಷಕರು ಪಾಠ ಮಾಡೋದ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಜರಾತಿ ದಾಖಲಾಗದೆ ಶಾಲೆಗೆ ಬಂದ ಮಕ್ಕಳನ್ನೇ ಗೈರು ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮೀಣ ಗುಡ್ಡಗಾಡು ಪ್ರದೇಶಗಳಲ್ಲಿ ನಿರಂತರ ಆ್ಯಪ್ ತೀವ್ರ ಸಮಸ್ಯೆಯನ್ನು ತಂದೊಡ್ಡಬಿಟ್ಟಿದೆ. ಶಿಕ್ಷಕರಿಗೆ ವರದಾನ ಆಗಬೇಕಾಗಿತ್ತು, ಆದರೆ ಇದು ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ. ಈ ಆ್ಯಪ್, ನಿರಂತರ ಆ್ಯಪ್ ಮಕ್ಕಳ ಹಾಜರಾತಿ ಹಾಕೋಕ್ಕೆ ಶಿಕ್ಷಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯಾದ್ಯಂತ ಈಗಾಗಲೇ ಇಲಾಖೆ ನಿರಂತರ ಒಂದು ಹಾಜರಾತಿಯನ್ನು ಗಮನಿಸೋಕ್ಕೋಸ್ಕರ ಮಗು ಪ್ರತಿನಿತ್ಯ ಶಾಲೆಗೆ ಬರೋದನ್ನು ಖಾತ್ರಿಪಡಿಸ್ಕೊಳ್ಳೋದಕ್ಕೋಸ್ಕರ ನಿಖರ ಅಂಕಿ ಸಂಖ್ಯೆಗಳನ್ನು ಪಡಿಬೇಕಂತಕ್ಕಂಥ ಉದ್ದೇಶದಿಂದ ಮಗು ನಿರಂತರವಾಗಿ ಶಾಲೆಗೆ ಬಂದರೆ ಮಗುವಿನ ಕಲಿಕೆನೂ ಕೂಡ ಚೆನ್ನಾಗಾಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಹಾಜರಾತಿಯನ್ನು ಖಾತ್ರಿಪಡಿಸುವಂಥ ಉದ್ದೇಶದಿಂದ ನಿರಂತರ ಅಂತೇಳಿ ಒಂದು ಹಾಜರಾತಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಪ್ರತಿದಿನ ಶಿಕ್ಷಕರು ಶಾಲೆಗೆ ಹಾಜರಾದಂಥ ಮಕ್ಕಳನ್ನು ಫೋಟೋ ತೆಗೆಯೋದ್ರ ಮೂಲಕ ಆ್ಯಪ್ನಲ್ಲಿ ಹಾಜರಾತಿಯನ್ನು ಖಾತ್ರಿಪಡಿಸ್ತಾರೆ. ಪ್ರಾರಂಭದ ಹಂತದಲ್ಲಿರೋದ್ರಿಂದ ಇಲಾಖೆ ಈಗಾಗಲೇ ಶಾಲೆಗಳಿಂದಾಗಿ ಅಥವಾ ತಾಲೂಕುಗಳಿಂದ ಜಿಲ್ಲೆಗಳಿಂದ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅಂತೇಳಿ ಆಗಾಗ್ಗೆ ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ಅದನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. 200 ಮೀಟ್ರ್ ವ್ಯಾಪ್ತಿಯಲ್ಲಿ ಇಲ್ಲ ಅಂತಕ್ಕಂಥದ್ದು ಇರ್ಬೋದು, ಅಥವಾ ಹಾಗಾಗಿ ಕೆಲವು ಮಕ್ಕಳ ಫೋಟೋ ಕ್ಯಾಚ್ ಮಾಡಿದಾಗ ಅದು ಒಮ್ಮೆ ಮಿಸ್ ಮ್ಯಾಚ್ ಅಂತ ಬರ್ತದೆ. ಅದನ್ನೇ ನಾವು